ನಮಸ್ಕಾರ ಹಾಗೂ ಸ್ವಾಗತ ಸ್ನೇಹಿತರೆ ಗೋಲ್ಡನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ. ಭ್ರಷ್ಟಾಚಾರ, ನಿರುದ್ಯೋಗ ಮತ್ತು ಬಡತನ ಇವು ಕೇವಲ ಪದಗಳಲ್ಲ, ಲಕ್ಷಾಂತರ ಜನರ ದಿನನಿತ್ಯದ ನೋವು. ಒಂದು ಕಚೇರಿಗೆ ಹೋದರೆ ಅಲ್ಲಿ ಸಣ್ಣದೊಂದು ಸಹಿ ಹಾಕಬೇಕು ಅಂದರೆ ಲಂಚ. ವಿದ್ಯಾಭ್ಯಾಸದ ನಂತರವೂ ಕೆಲಸವಿಲ್ಲದ ಯುವಕರು, ದಿನದ ಊಟಕ್ಕೂ ಹೋರಾಡುವ ಕುಟುಂಬಗಳು, ಇವೆಲ್ಲವೂ ನಮ್ಮ ಸಮಾಜದೊಳಗಿನ ಬಡ ಜನರು ಅನುಭವಿಸುವಂತಹ ನೋವು. ಇದು ಕಹಿ ಸತ್ಯ. ಆದರೆ ಈ ಸಮಸ್ಯೆಗಳಿಗೆ ಕಾರಣ ಹುಡುಕುತ್ತಾ ಹೋದರೆ ಬೆರಳುಗಳು ಯಾವಾಗಲೂ ಇತರತ್ತ ತೋರುತ್ತವೆ. ಸರ್ಕಾರ, ವ್ಯವಸ್ಥೆ, ನಾಯಕರು ಎಲ್ಲರೂ ಹೊಣೆಗಾರರು. ಆದರೆ ಪ್ರಶ್ನೆ ಏನೆಂದರೆ, ನಮ್ಮ ಹೊಣೆ ಎಲ್ಲಿ ಶುರುವಾಗುತ್ತದೆ? ಭ್ರಷ್ಟಾಚಾರ ದೊಡ್ಡದಾಗಿ ಕಾಣಿಸಿಕೊಳ್ಳುವುದು ಸಣ್ಣ ಮೌನಗಳಿಂದ. ಇದು ಹೀಗೆ ಇದೆ ಎಂದು ನಾವು ಮೌನವಾಗಿರುವಾಗಲೇ ಅದು ಬೆಳೆಯುತ್ತದೆ. ನಿರುದ್ಯೋಗ ಹೆಚ್ಚಾಗುವುದು ಕೇವಲ ಅವಕಾಶಗಳ ಕೊರತೆಯಿಂದಲ್ಲ, ಕೌಶಲ್ಯ ಮತ್ತು ಧೈರ್ಯದ ಕೊರತೆಯಿಂದಲೂ ಹೌದು. ಬಡತನ ಮುಂದುವರಿಯುವುದು ದಾನ ಇಲ್ಲದುದರಿಂದಲ್ಲ, ದಿಕ್ಕು ಮತ್ತು ಅವಕಾಶಗಳ ಕೊರತೆಯಿಂದ. ಬದಲಾವಣೆ ದೊಡ್ಡ ಘೋಷಣೆಯಿಂದ ಅಲ್ಲ, ಸಣ್ಣ ನಿರ್ಧಾರಗಳಿಂದ ಆರಂಭವಾಗುತ್ತದೆ. ಲಂಚ ಕೊಡಬಾರದೆಂಬ ದೃಢತೆ, ಕೆಲಸ ಇಲ್ಲದಾಗ ಹೊಸ ಕೌಶಲ್ಯ ಕಲಿಯುವ ಧೈರ್ಯ, ಬಡವರಿಗೆ ಸಹಾಯ ಮಾಡುವಾಗ ಸಹಾನುಭೂತಿ ಮಾತ್ರವಲ್ಲ, ಆತ್ಮಸ್ಥೈರ್ಯ ನೀಡುವ ಪ್ರಯತ್ನ, ಇವೇ ನಿಜವಾದ ಕ್ರಾಂತಿ. ಇತಿಹಾಸ ನಮಗೆ ಹೇಳುವುದು ಏನೆಂದರೆ, ಸಮಾಜವನ್ನು ಬದಲಾಯಿಸಿದವರು ಅಸಾಧಾರಣ ಜನರಲ್ಲ, ಸಾಮಾನ್ಯ ಜನರು ಅಸಾಧಾರಣ ನಿರ್ಧಾರ ಧೈರ್ಯವಾಗಿ ತೆಗೆದುಕೊಂಡರು. ನಾವು ಇಂದು ಸತ್ಯ, ಶ್ರಮ ಮತ್ತು ಮಾನವೀಯತೆಯನ್ನು ಆಯ್ಕೆ ಮಾಡಿಕೊಂಡರೆ ನಾಳೆಯ ಭಾರತ ಭ್ರಷ್ಟಾಚಾರ ರಹಿತ, ಉದ್ಯೋಗಪೂರ್ಣ ಮತ್ತು ಬಡತನ ರಹಿತವಾಗಿರಬಹುದು. ದೇಶ ಉತ್ತಮ ರೀತಿಯಲ್ಲಿ ಇನ್ನೂ ಅಭಿವೃದ್ಧಿ ಹೊಂದಬೇಕು ಅಂದರೆ ಮೊದಲು ಜನ ಬದಲಾಗಬೇಕು. ದೇಶ ಮೊದಲು ಅನ್ನುವ ಭಾವ ಪ್ರತಿಯೊಬ್ಬನೊಳಗೆ ಇರಬೇಕು.